ನಮಸ್ಕಾರ. ಇವತ್ತು ನಾವು ಬೆಂಗಳೂರಿನಿಂದ ಹಾಸನದಲ್ಲಿ ಬರ್ತಕ್ಕಂಥ ಎಕ್ಸ್ಪ್ರೆಸ್ ಅಲ್ಲಿ ನಾವಿದ್ದೇವೆ. ಇವತ್ತಿನ ದಿವಸ ಕಲಬುರಗಿ ಜನರಿಗೆ ಹಾಗೂ ಯಾದಗಿರಿ, ರಾಯಚೂರು ಹಾಗೂ ಸುಮಾರು ಒಂದು 3 ಜಿಲ್ಲೆಗಳಲ್ಲಿ ಇವತ್ತಿನ ದಿವಸ ಹೋಗ್ತಕ್ಕಂಥ ಪ್ರಯಾಣಿಕರಿಗೆ ಎಷ್ಟು ಕಷ್ಟಗಳೆಲ್ಲ ಆಗ್ತಾ ಇದೆ ಅನ್ನುವಂಥದಕ್ಕೆ ಇವತ್ತು ನಾವು ಮೇಲ್ನೋಟಕ್ಕೆ ಕಂಡು ಬರಬಹುದು. ಯಾಕಂತ ಹೇಳಿದ್ರೆ ಸಣ್ಣ ಮಕ್ಕಳನ್ನ ತಗೊಂಡು ಇವತ್ತಿನ ದಿವಸ ಎಷ್ಟೋ ಜನ ಕಲಬುರಗಿಯಲ್ಲಿ ನಮಗೆ ಹುದ್ದೆ ಯಾವುದೋ ಹುದ್ದೆ ಸಿಗ್ತಾ ಇಲ್ಲ, ನಮಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅನ್ನುವಂತ ಕಾರಣಕ್ಕಾಗಿ ಇವತ್ತಿನ ದಿವಸ ಬಹಳಷ್ಟು ನಮ್ಮ ಯುವಕರು ಮತ್ತೆ ಹಿರಿಯರು ಎಲ್ಲರೂ ಕೂಡ ಇವತ್ತಿನ ದಿವಸ ಬೆಂಗಳೂರಿನ ಕಡೆಗೆ ಪ್ರಯಾಣ ಮಾಡಿ ಅಲ್ಲಿರ್ತಕ್ಕಂಥ ಜನರಿಗೆ ಏನಾದ್ರೂ ನಮ್ಗೊಂದು ಹುದ್ದೆ ಸಿಗ್ಲಿ, ಏನಾದ್ರೂ ಒಂದು ಕೆಲಸ ಸಿಗ್ಲಿ ಅನ್ನುವಂತ ಕಾರಣಕ್ಕಾಗಿ ಇವತ್ತಿನ ದಿವಸ ಎಲ್ಲರೂ ಬರ್ತಾರೆ. ಹಾಗಾದ್ರೆ ಇವತ್ತಿನ ದಿವಸ ಈ ಒಂದು ರೈಲ್ವೆಯಲ್ಲಿ ನಮ್ಮ ಕಲಬುರಗಿ ಹಾಗೂ ರಾಯಚೂರು, ಯಾದಗಿರಿ ಭಾಗದ ಜನರಿಗೆ ಎಷ್ಟು ಕಷ್ಟಗಳೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಇವತ್ತಿನ ದಿವಸ ತಾವು ಮೇಲ್ನೋಟಕ್ಕೆ ನೋಡಬಹುದು. ಇವತ್ತಿನ ದಿವಸ ನಮ್ಮ ಈ ಪ್ರಯಾಣಿಕರು ತಾವು ಗಮನಿಸಬಹುದು, ಇಲ್ಲಿ ಬಾತ್ರೂಮ್ ಅಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಕುಂತು ಹೋಗುವಂತ ಪರಿಸ್ಥಿತಿ ಇವತ್ತಿನ ದಿವಸ ಬಂದಿದೆ. ಹಾಗಾಗಿ ನಮ್ಮೆಲ್ಲ ಜನಪ್ರತಿನಿಧಿಗಳು ನಿಮ್ಗೆ ಏನಾದ್ರೂ ಇದು ಕಾಣ್ತಿತ್ತು ಅಂತಂದ್ರೆ ಜನರಿಗೆ ಎಷ್ಟು ಕಷ್ಟಗಳೆಲ್ಲ ಆಗ್ತಾ ಇದೆ ಅನ್ನುವಂಥ ಸಣ್ಣ ಮಕ್ಕಳಲ್ಲಿ ಇರ್ತಕ್ಕಂಥ ತಾವು ಗಮನಿಸಬಹುದು. ಅಂತ ಮಕ್ಕಳನ್ನ ಕರ್ಕೊಂಡು ಹೋಗಿ ಇವತ್ತಿನ ದಿವಸ ಇಂಥ ಪರಿಸ್ಥಿತಿಯನ್ನು ಮಾಡ್ತಾ ಇದ್ದಾರೆ. ಹಾಗೆ ದಯವಿಟ್ಟು ನಾನು ಹೇಳ್ತೇನೆ, ಎಲ್ಲಾ ರಾಜಕಾರಣಿಗಳಿಗೆ ನೀವು ಕೇವಲ 3 ಟ್ರೈನ್ಗಳನ್ನ ನೀವು ಬಿಟ್ಟಿದ್ದೀರಿ. ಈಗಾಗಲೇ ನಮ್ಮ ಭಾಗದಲ್ಲಿ ರಾಯಚೂರು ಆಗಿರ್ಬೋದು, ಯಾದಗಿರಿ ಆಗಿರ್ಬೋದು, ಕಲಬುರಗಿ ಜನರಿಗೆ ಎಷ್ಟು ತ್ರಾಸಗಳನ್ನು ಕೊಡ್ತಾ ಇದ್ರಿ ಅನ್ನೋದಕ್ಕೆ ಇವತ್ತಿನ ದಿವಸ ಇಷ್ಟು ಎಲ್ಲ ಯುವಕರು ತಮ್ಮ ಒಂದು ಊರಿಗೆ ಹೋಗ್ಬೇಕಂತಂದ್ರೆ ಇಂಥ ಒಂದು ಬಾತ್ರೂಮ್ ಅಲ್ಲಿ ಇರ್ತಕ್ಕಂಥ ಒಂದು ವಾಸನೆಯನ್ನು ತಗೊಂಡು ಹೋಗ್ಬೇಕಾ ಅಂತ ಮಟ್ಟಕ್ಕೆ ಇಳಿದಿದೆಯಾ ಅಂತ ಈ ವಿಷಯದ ಬಗ್ಗೆ ನಮ್ಮೆಲ್ಲ ಯುವಕರು ಈಗಾಗಲೇ ಮಾತಾಡ್ಲಿಕ್ಕಿದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಇದ್ರ ಬಗ್ಗೆ ಕ್ರಮ ಕೈಗೊಂಡು ನಮ್ಮ ಕಲಬುರಗಿ, ಯಾದಗಿರಿ, ರಾಯಚೂರು ಈ ಭಾಗದಲ್ಲಿ ಏನ್ ಜನ ಓಡಾಡ್ತಾರೆ ಅವ್ರಿಗೊಂದು ಪ್ರತ್ಯೇಕ ರೈಲ್ವೆ ಬಿಡ್ರಿ. ಅಟ್ಲೀಸ್ಟ್ ಒಂದಾದ್ರೂ ರೈಲ್ವೆ ಇವತ್ತಿನ ದಿವಸ ಕಲಬುರಗಿಯಿಂದ ಬೆಂಗಳೂರಿಗೆ ರೈಲ್ವೆ ಇದೆಯಾ ನಾವು ಮಾಡಿದ್ದೆ ಆದ್ರೆ ನಮ್ಮ ಭಾಗದ ಜನಪ್ರತಿನಿಧಿಗಳು ನಿಜವಾಗ್ಲೂ ನಿಮ್ಗೆ ಕಾಣ್ತಾ ಇದ್ರೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ದಿವಸ ಎಲ್ಲಾ ಯುವಕರಿಗೆ ಸ್ಫೂರ್ತಿ ಆಗ್ಬೇಕು ಅನ್ನುವಂತ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಸರ್, ನಾವು ಇಲ್ಲಿ ಬೆಂಗಳೂರಿನಿಂದ ನಮ್ಮ ಯಾದಗಿರಿ ಹೋಯ್ತಾ ಇರೋದು. ಅಲ್ಲಿ ಹೋಗ್ಬೇಕಾದ್ರೆ ಎಷ್ಟು 12 ಅವರ್ ಜರ್ನಿ. ಹೋಗ್ಬೇಕಾದ್ರೆ ಒಂದು ಸೀಟ್ ಅದ್ರ ಬೇಕಲ್ಲ ಸರ್. ಏನ್ ಒನ್ ಟೈಮ್ ಅಂದ್ರೆ ಹೋಗ್ಯ ಸರ್. ಎನಿ ಟೈಮಲ್ಲಿ ನಾವು ಇಲ್ಲಿ ಹೋಯ್ತಿರ್ಬೇಕಾದ್ರೆ ನಾನು ಸರ್ವಿಸ್ ಅಲ್ಲಿ ಒಂದು 12 ವರ್ಷದಿಂದ ನೋಡ್ತಾ ಇದ್ದೀನಿ ಸರ್. ಇದೇ ಸರ್ವಿಸ್ ಅಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಹಿಂಗೆ ಕುಂತ್ಕೊಂಡು ಹೋಗ್ಬೇಕು, ಇಲ್ಲೇ ಬಾತ್ರೂಮ್ ಕುಂದಿರ್ಬೇಕು, ಇಲ್ಲೇ ಬಿದ್ಕೋಬೇಕು. ನಾವು ಲೋಕಲ್ ಜನ ಅಂದ್ರೆ ಇಲ್ಲೇ ಬಿಡ್ಬೇಕು, ಇಲ್ಲೇ ಹಿಂಗೆ ಹೋಯ್ತಾ ಇರ್ಬೇಕು, ಹಿಂಗೆ ಬರ್ಬೇಕು ಸರ್. ನಾವು ಅಂದ್ರೆ ಈ ಡಬ್ಬಿಲ್ದ ಇಷ್ಟು ಐದ್ರೇನಾಗಿ ಹಿಂಗ್ ಹೋಗದ್ರಿ. ಅವ್ರೇನ ಹಿಡ್ದಾರೇನದ ಯಾಕ ಬಂದ್ ಮಾಡ್ಬೇಕು, ಹಂಗ್ ಮಾಡ್ಬೇಕು, ಇದ್ರಿಗೆ ಯಾಕೆ ಕರ್ಕಂತ್ರಿ ಹಂಗ ಹಿಂಗ ಅಂತಾರ. ಡಬ್ಬಿಲ್ದ ಎಲ್ಲಿ ಹತ್ಬೇಕ್ರಿ? ಅಲ್ಲಿ ಮುಂದೆ ಅಡ್ಡಿರ್ತಾವ, ಹಿಂದೆ ಅಡ್ಡಿರ್ತಾವ. ಆತದ ಜನಕ್ಕ ಬಿಡ್ಬೇಕ್ರಿ, ಒಂದ್ 4 ಡಬ್ಬಿ ಹೆಚ್ಚಿ ಬಿಡ್ಬೇಕ್ರಿ, ಹೇಳ್ಬೇಕ್ರಿ. ಯಾವಾಗ್ಲೂ ಇದೇ ರೀತಿ ಇದೆಯಾ ಅಥವಾ ಇವತ್ತೇ ಆಗಿದೆ? ಈಗಲ್ರಿ, ಈಗ 4-5 ವರ್ಷಲಿಂದ ಇಷ್ಟೇ ನಡೆದ್ರಿ. ಒಂದಿನಲ್ಲ 2 ದಿನಲ್ಲ ಇದೆ. ನಾವು ಬೆಂಗಳೂರಿಂದ ಗುಲ್ಬರ್ಗ ಹೋಗ್ತಾ ಇದ್ದೀವಿ. ಏನ್ ಸರ್ ಸಾಕ್ ಮಾಡ್ತಾ ಇದ್ದಾರೆ. ಪೂರ ನಮ್ಗೆ ರಿಸರ್ವೇಶನ್ ದುಡ್ಡು ಕೊಟ್ಟು ಹೋಗ್ತಾ ಇದ್ರೆ ನಮ್ಗೆ ಹೋಗ್ತಾ ಇಲ್ಲ. ಬಂದು ಇವ್ರಿನ ಹೋಗ್ಬೇಕಾದ್ರೆ ಪರಿಸ್ಥಿತಿ ಇಲ್ಲ. ಹೊಕೊಂಡ್ರೆ ಹೊಂಟಿದ್ದಾರೆ ಜನರು. ನಮ್ಮಲ್ಲಿ ಕಾಲು ತುಳ್ಕೋತ್, ಚಪ್ಪಲಿನಿಂದ ತುಳ್ಕೋತ್ ಮ್ಯಾಗಿಂದ ಹೊಂಟಿದ್ದಾರೆ. ಸ್ವಲ್ಪ ಏನ್ ರೆಸ್ಪಾನ್ಸ್ ಇಲ್ಲ. ಹೊಟ್ಟೆ ಎಷ್ಟು ವರ್ಷಗಳಿಂದ ಈ ರೀತಿ ಎಲ್ಲ ಸಮಸ್ಯೆಗಳಾಗ್ತಿದೆ? ಡೈಲಿ ಇದೇ ಸಮಸ್ಯೆ ಅದ ಸರ್. ಜನಸಾಮಾನ್ಯ ಜನರಲ್ ಹೋಗಿ ಇನ್ನೊಂದ್ 2 ಮಾಡ್ಬೇಕು ಗಾಡಿಗೆ. ಈ ರಿಸರ್ವೇಶನ್ ಬೋಗಿದಾಗೆ ಪೂರ ಏರಿನ ರಿಸರ್ವೇಶನ್ ಜನರಲ್ ಕಂಪೇರ್ ಅಡ್ಡು ಒಂದೇ ಅದ. ನಾವು ದುಡ್ಡು ಕೊಟ್ಟು ಹೋಗೋದೊಂದೇ, ಅವ್ರ ರಿಸರ್ವೇಶನ್ ಬರೋದೊಂದೇ. ಜನರಲ್ ಬೋಗಿ ಇನ್ನೊಂದ್ 2 ಜನರಲ್ ಬೋಗಿ ಹೆಚ್ಚಿಗೆ ಮಾಡ್ಬೇಕು. ಎಷ್ಟು ದೊಡ್ಡ ಹೈರಾಣ ಅದ ನೋಡ್ರಿ. ನಮ್ ಕಾಲ್ ಬೇನೆ ಅದ, ಹೆಂಗ್ ಹೋಗ್ಬೇಕು ನೋಡ್ರಿ. ಎಲ್ಲಿಂದ ಎಲ್ಲಿ ಹೋಗ್ತಾ ಇದ್ರಿ? ನಾವ್ ಇಲ್ಲಿಂದ ಗುಲ್ಬರ್ಗ ಹೋಗ್ಬೇಕ್ರಿ. ಬೆಂಗಳೂರಿಂದ ಗುಲ್ಬರ್ಗಾಗ ಹೋಗ್ಬೇಕು. ಅಂದ್ರೆ ಹೋಗ್ಬೇಕಾದ್ರೆ ನಿಮ್ಗೆ ಏನಾದ್ರೂ ವ್ಯವಸ್ಥೆಗಳಿಲ್ಲ? ವ್ಯವಸ್ಥೆ ಇಲ್ರಿ, ಕಾಲ್ ಬೇನೆ ಅವರಿ ಬಾಳ ನಿಂದ್ರಲಾಕ ಆಗಂಗಿಲ್ಲ. ಕುಂತೇವ್ ನೋಡ್ರಿ ಹಿಂಗೆ. ಯಾವಾಗ್ಲೂ ಇದೇ ರೀತಿ ಇದೆ ಅಥವಾ? ರೈಲ್ವೆ ಸ್ಟೇಷನ್ ಇಂದ ಯಾವ್ದೇ ಅನುಕೂಲ ಇಲ್ಲ ರೀ ಬಡವರಿಗೆ. ಎಲ್ಲಿಂದ ಎಲ್ಲಿ ಉಂಟ್ರಿ ಸರ್? ನಾವು ಯಲಹಂಕದಿಂದ ಯಾದಗಿರಿಗೆ ಹೊಂಟಿದೀವಿ. ಬರುವಾಗ ಹಂಗೆ ಹೋಗುವಾಗ ಹಂಗೆ. ಮಕ್ಕಳು ಅಷ್ಟೇ, ಎಲ್ಲಾ ಮುದುಕರು, ವಯಸ್ಸಾದವ್ರು ಎಲ್ಲಾರು ಇರ್ತಾರೆ. ಹಿರಿಯವರು, ಚಿಕ್ಕವರು, ದೊಡ್ಡವರು. ಯಾರಿಗೇನು ಜಾಗ ಸಿಗಲ್ಲ. ಹೋಗಾಗ ಬರಾಗ ಬಹಳ ಪರಿಸ್ಥಿತಿ. ಹುಡುಗರು ಕಾಲ್ ಮುರಿದವ, ಕೈ ಮುರಿದವ, ತುಳಿದು ಬಿಟ್ಟು ಒಬ್ರಿಗೊಬ್ರು ನಿಂದ್ರಕ್ ಆಗ್ಲಾರ್ದ ಭಾರಿ ಕಷ್ಟದಲ್ಲಿದೀವ್ರಿ. MLA MP ಇದೆಲ್ಲ ಕೇರ್ ಮಾಡ್ಬೇಕು ಸ್ವಲ್ಪ. ನೀವೇನ್ ಸಹಾಯ ಮಾಡ್ಲಕ್ ಲಾಸ್ಟಿಗೆ ಬಡವ್ರಿಗೆ ದುಡ್ಕೊಂಡ್ ತಿನ್ನಕ್ ಹೋಗೋರಿಗೆ ಇದಾದ್ರೆ ಸಹಾಯ ಮಾಡ್ರಿ ಒಂದ್ ಕೆಲಸ ನಿಮ್ಮಿಂದ ಆದ್ರೆ. ಏನ್ರಿ ನಿಮ್ಮ ಹೆಸರು? ನಮ್ಮ ಹೆಸರು ಮರಿಯಪ್ಪ ರೀ. ಯಾವ್ರು? ನಮ್ದು ಗುರ್ಮಿಡ್ಕಲ್ ಕ್ಷೇತ್ರ ರೀ. ಶರಣಗೌಡ MLA. ಎಲ್ಲಾರಿಗೆ ಅನುಕೂಲ ಮಾಡ್ಬೇಕ್ರಿ ಗೌಡ್ರ. ನೀವೆಲ್ಲ ಇದ್ದಿಗೆಸಿಂದು ಸಹಾಯ ಸಹಕಾರ ಇದೊಂದು ಮಾಡಿಕೊಡ್ರಿ. ಎಷ್ಟು ತೊಂದರೆಯಲ್ಲಿದ್ದಾರೆ ನೋಡಿ. ಒಂದು ಕಾಲಲ್ಲಿ ನಿಂತರೂ ಜಾಗ ಇಲ್ಲ. ಚಪ್ಪಲಿ ಕಾಲಲ್ಲಿ ತುಳಿತಾರೆ ಮಕ್ಕಳನ್ನು, ಹೆಂಡ್ರು ಎಲ್ಲಾರನ್ನ ತುಳ್ಕೊಂಡು ಹೋದ್ರೂ ಸುಮ್ನೆ ನಿಂತ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು ಆಯ್ದಾರ ಮಕ್ಕಳು, ಹೆಂಡ್ರು ಎಲ್ಲಾರು ತುಳಿದಾಡ್ತಾರೆ. ಬಾತ್ರೂಮ್ ಅಲ್ಲಿ ಕೂಡ ಜಾಗ ಇಲ್ದಂಗ್ ಹೋಗ್ಬೇಕು, ಬರ್ಬೇಕು. ಏನ್ರಿ ಸರ್ ಇದೆಲ್ಲ ಕರಿಗೆ ಸಾಬ್ರೆ, ನೀವು ಇದನ್ನೆಲ್ಲ ಕೇರ್ ಮಾಡ್ಬೇಕ್ರಿ. ಎಲ್ಲ ಇದ್ರೆಲ್ಲ ಇದಾಗಿದ್ರೆ ನೀವು ಕೂಡ ಇದೆಲ್ಲ ಗಮನಕ್ಕೆ ತಗೋಬೇಕು.
ಇದೆಲ್ಲ ಬರೇ ಅದು ಮಾಡಿದ್ವಿ ಇದು ಮಾಡಿದ್ವಿ ಬರೇ ನೀವೇ ಮಾಡ್ತೀರಿ. ಇದರಿಂದ ಏನ್ ಮಾಡಿದ್ರಿ ನೀವು? ಒಬ್ರಿಗಾರ ಒಂದ್ 2-3 ಜನರಲ್ ಡೇದ್ ಜಾಸ್ತಿ ಹಾಕಿದ್ರೆ ಹಾಕಿಲ್ಲ, ಒಂದು ಕೂಡ ಹಾಕ್ಲಲ್ಲ. ನೀವು ಎಷ್ಟು ಬಡದಾಡಿದ್ರು ಬರೇ ರಿಸರ್ವೇಶನ್. ಬಡವರಿಗೆ ದುಡ್ಡು ಅವಕಾಶ ಒಬ್ರಿಗೆ ಇರ್ತದೆ, ಒಬ್ರಿಗೆ ಇರಲ್ಲ. ಒಬ್ರ ಮನೇಲಿ ಇರುತ್ತೆ, ಒಬ್ರ ಮನೇಲಿ ಇರಲ್ಲ. ಏನೋ ಅನಿವಾರ್ಯ ಹೋಗ್ತಿರ್ತಾರೆ. ಎಲ್ಲ ಅನುಕೂಲ ರೀ ಸಾಬ್ರೆ. ಎಲ್ಲ ದಯವಿಟ್ಟು ಕೇಳ್ತೀವಿ, ಮಾಡಿಕೊಡ್ಬೇಕಂದ್ರೆ